ಎಲ್ರಿಗೂ ನಮಸ್ಕಾರ. ಏಪ್ರಿಲ್ ತಿಂಗಳ ನನ್ನ ಪ್ರೀತಿಯ ಪುಸ್ತಕ ಅಮ್ಮ ಹೇಳಿದ 8 ಸುಳ್ಳುಗಳು. AR ಮಣಿಕಾಂತ್ ಅವರು ಬರೆದಿರುವಂಥದ್ದು. ಬರೀ 150 ಪುಟಗಳಿರುವಂತಹ ಈ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಕೃತಿ ಕಾದಂಬರಿ ಅಲ್ಲ, ಬದಲಾಗಿ 35 ಪುಟ್ಟ ಕಥೆಗಳು ಇರುವಂತಹ ಕಥಾ ಸಂಕಲನ ಅಂತ ಹೇಳ್ಬೋದು. ಇನ್ನು ದೇವರಿದಾನೆ ಬಿಡಪ್ಪ ಕಥೆಯಿಂದ ಶುರುವಾಗಿ ಕೈಗಳಿಲ್ಲದ ಹುಡುಗಿ ವಿಮಾನ ಹಾರಿಸಿದಳು ಕಥೆಯವರೆಗೂ ಕೂಡ ನನ್ನನ್ನು ಕೂತಲ್ಲೇ ಕೂರಿಸಿ ಮುಂದಿನ ಕಥೆ ಯಾವುದು, ಹೇಗಿರ್ಬೋದು, ಯಾರ ಬಗ್ಗೆ ಇರ್ಬೋದು, ಹೇಗೆ ಅಂದರೆ ಇದು ನಿಜವಾದ ಕಥೆನೋ ಅಥವಾ ಲೇಖಕರ ಒಂದು ಕಥೆನೋ, ಈ ಥರ ಕುತೂಹಲದಿಂದ ನಾನು ಪ್ರಶ್ನೆ ಮಾಡ್ತಾನೆ ಈ ಪುಸ್ತಕ ಓದಿ ಮುಗಿಸಿದ್ದಾಯಿತು. ಇನ್ನು ತಂದೆಗೆ ಮಗಳ ಪತ್ರ ಕತೆಗೆ ನನಗೆ ಸಿಕ್ಕಾಪಟ್ಟೆ ಮಜಾ ಕೊಡ್ತು. ಅಮ್ಮ ಹೇಳಿದ 8 ಸುಳ್ಳುಗಳು ಕತೆ ಓದಿದಾಗ ಪ್ರತಿ ತಾಯಿಯು ತನ್ನ ಮಕ್ಕಳಿಗೆ ಹೇಳುವಂಥ ಸುಳ್ಳುಗಳು, ಅಂದರೆ ನನ್ನ ತಾಯಿನೂ ನನಗೆ ಹೇಳಿದಂಥ ಸುಳ್ಳುಗಳು ಕೂಡ ಹೌದು. ನಾನು ತಕ್ಷಣಕ್ಕೆ ಅಮ್ಮಂಗೆ ಕಾಲ್ ಮಾಡಿ ಭಾವನಾತ್ಮಕವಾಗಿ ಮಾತಾಡಿದ್ದು ಉಂಟು. ಇನ್ನು ಸುಮಾರು ಜೀವನದ ಕಹಿ ಯುದ್ಧಗಳನ್ನು ಗೆದ್ದಂತಹ ಸಾಧಕರ ಪರಿಚಯ ಕೂಡ ಆಗುತ್ತೆ. ದೇವರಿದ್ದಾನೆ ಬಿಡಪ್ಪ ಕಥೆಯ ನಾಗನರೇಶ್, ಕೈ ಇಲ್ಲ ಕಾಲಿಲ್ಲ ಚಿಂತೆಯೂ ಇಲ್ಲ ಕಥೆಯ ನಿಕ್, ಹಾಗೆಯೇ ಆಕೆ ಸಾವನೆ ಗೆದ್ದಳು ಕಥೆಯ ತಂದೆ ಅಮ್ಯಾಂಡೋ, ಹಾಗೆಯೇ ಅವರ ಮಗಳು ಜಾಕ್ವೆಲಿನ್, ವೀಣಕ್ಕ ಅವಸರವೇನಿತ್ತು ಕಥೆಯ ವೀಣಕ್ಕ, ಸೈಕಲ್ ರಿಕ್ಷಾದವನ ಮಗ IAS ಮಾಡಿದ ಕಥೆಯ ಗೋವಿಂದ ಜಸ್ವಾಲ್, NRI 150 ಮಂದಿಯ ಜೀವ ಉಳಿಸಿದ ಕಥೆಯ ದೀಪಕ್, ಕೈಗಳಿಲ್ಲದ ಹುಡುಗಿ ವಿಮಾನ ಹಾರಿಸಿದಳು ಕಥೆಯ ಜಸಿಕಾ. ಒಬ್ಬೊಬ್ಬರ ಕತೆ ಕೂಡ ಅದ್ಭುತ, ಜೀವನೋತ್ಸಾಹ, ಬದುಕಬೇಕೆಂಬ ಛಲ ನಿಜಕ್ಕೂ ಸ್ಫೂರ್ತಿದಾಯಕ. ಸುಮಾರು ಅದ್ಭುತವಾದ ಕಥೆಗಳನ್ನು ಹೊಂದಿರುವಂತಹ, ಅತ್ಯಂತ ಸರಳ ಕಥೆಗಳು ಹಾಗೆ ಪಾತ್ರಗಳನ್ನು ಹೊಂದಿರುವಂಥ, ಅಂದರೆ ನಮ್ಮಲ್ಲಿ ಇಲ್ಲೇ ಅಕ್ಕಪಕ್ಕ ನಡೀತಿರುವಂಥ ಕಥೆನೋ ಅನಿಸುವ ಹಾಗೆ ಬರೆದಿರುವಂತಹ ಶಕ್ತಿ ನಮ್ಮ ಲೇಖಕರಾದಂತಹ ಮಣಿಕಾಂತ್ ಅವ್ರದ್ದು ಅಂತ ಹೇಳ್ಬೋದು. ಅದರಲ್ಲೂ ಈಗ ಹೊಸದಾಗಿ ಪುಸ್ತಕ ಓದಬೇಕು ಅಂತ ಅನ್ನೋರಿಗೆ ಇದು ಹೇಳಿ ಮಾಡಿಸಿದಂತಹ ಕೃತಿ. ಹಾಗೆಯೇ ಕಾಲೇಜು ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯರು ಕೂಡ ಎಲ್ಲ ಕಥೆಗಳನ್ನು ಓದಿ ಪ್ರೀತಿಯಿಂದ ಮೆಚ್ಚಿ ಮನಸ್ಸಲ್ಲಿ ಬಚ್ಚಿಟ್ಟುಕೊಳ್ಳಬಹುದಾದಂತಹ ಒಂದು ಕೃತಿ ಅಮ್ಮ ಹೇಳಿದ 8 ಸುಳ್ಳುಗಳು. ತಪ್ಪದೆ ಈ ಪುಸ್ತಕ ಓದಿ.